ಇಂಡಿಯನ್ ಕ್ಯಾಪ್ಟನ್ ಎಂಎಸ್ ಧೋನಿ ಶಾಂತ ಸ್ವಭಾವದ ಕ್ರಿಕೆಟರ್. ಇಂತಹ ಧೋನಿ ಒಮ್ಮೆ ಶ್ರೀಶಾಂತ್ ವಿಚಾರದಲ್ಲಿ ತಾಳ್ಮೆ ಕಳೆದುಕೊಂಡು ಉಗ್ರ ಕೋಪಿಸ್ಟನಾಗಿದ್ರು. ಹೌದು, ಅದು 2010ನೇ ಇಸ್ವಿ. ಭಾರತ ತಂಡ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಂಡಿತ್ತು. ಪೋರ್ಟ್ ಎಲಿಜಬೆತ್ ಟೆಸ್ಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಧೋನಿ ರಿಸರ್ವ್ ಆಟಗಾರ ಅಶ್ವಿನ್ ವಾಟರ್ ತಂದುಕೊಟ್ರು. ಆಗ ಧೋನಿ ಶ್ರೀಶಾಂತ್ ಎಲ್ಲಿ ಅಂತ ಅಶ್ವಿನ್ಗೆ ಕೇಳಿದ್ರು. ಅಶ್ವಿನ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೇಲಿನ ಮೆಟ್ಟಿಲಿನ ಬಳಿ ಕುಳಿತಿದ್ದಾನೆ ಅಂತ ಹೇಳಿದ್ರು. ಆಗ ಧೋನಿ ಶ್ರೀಶಾಂತ್ಗೆ ಕೆಳಗೆ ಬಂದು ಎಲ್ಲಾ ರಿಸರ್ವ್ ಪ್ಲೇಯರ್ಸ್ ಜೊತೆ ಕುಳಿತುಕೊಳ್ಳುವಂತೆ ಸೂಚಿಸಿದ್ರು. ಇದನ್ನ ಅಶ್ವಿನ್ ಶ್ರೀಶಾಂತ್ ಬಳಿ ಹೇಳಿದಾಗ, ಯಾಕೆ ನೀನು ನೀರನ್ನ ಕೊಡೋದಿಲ್ವಾ ಅಂತ ಹೇಳಿದ್ರು. ಇದರಿಂದ ಸುಮ್ಮನೆ ವಾಪಸ್ಸಾದ ಅಶ್ವಿನ್ ಧೋನಿ ಹೆಲ್ಮೆಟ್ ಕೊಡಲು ಬಂದ್ರು. ಆಗ ಏಕಾಏಕಿ ಕೋಪಗೊಂಡ ಮಾಹಿ ಅಶ್ವಿನ್ಗೆ, ಶ್ರೀಶಾಂತ್ ಎಲ್ಲಿ, ಏನ್ ಮಾಡ್ತಿದ್ದಾನೆ ಅವನು, ಟೀಮ್ ಮ್ಯಾನೇಜರ್ ರಜೀಂ ಬಿಸ್ವಾಲ್ಗೆ ಹೇಳು, ಶ್ರೀಶಾಂತ್ಗೆ ಇಲ್ಲಿ ಇರೋಕೆ ಇಷ್ಟವಿಲ್ಲ, ನಾಳೆ ಟಿಕೆಟ್ ಬುಕ್ ಮಾಡಿ ಭಾರತಕ್ಕೆ ವಾಪಸ್ ಕಳಿಸಿ ಅಂತ ಅಶ್ವಿನ್ಗೆ ಹೇಳಿ ಕಳಿಸಿದ್ರಂತೆ. ಈ ಸುದ್ದಿ ತಿಳಿದ ಶ್ರೀಶಾಂತ್ ಮರು ಕ್ಷಣಾನೇ ಓಡಿ ಬಂದು ಧೋನಿಗೆ ನೀರು ಕೊಟ್ರಂತೆ. ಧೋನಿಯ ಈ ಕೋಪಾವತಾರವನ್ನ ಅಶ್ವಿನ್ ತಮ್ಮ ಆತ್ಮಚರಿತ್ರೆ ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಎ ಕುಚ್ಚಿ ಕ್ರಿಕೆಟ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ.